ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಬೆಲ್ಲ ಹಾಗೂ ಸಂಕ್ರಾಂತಿ ಕಾಳು ಅಂದರೆ ಕುಸುರೆಳ್ಳು, ಇದಕ್ಕೆ ತೀಳುಗಳು ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡೋಣ. ಹೊರಗಡೆಯಿಂದ ತರೋ ಬದಲು ತುಂಬಾ ಈಸಿಯಾಗಿ ನೋಡಿ ಈ ರೀತಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೊಬ್ಬರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬಹುದು. ಹಾಗಾಗಿ ನಾನಿಲ್ಲಿ ಅರ್ಧದಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿ ಮೇಲ್ಭಾಗದಲ್ಲಿರೋ ಕಪ್ಪು ಭಾಗನೆಲ್ಲ ತೆಗಿಬೇಕು, ಅದು ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ರೀತಿ ಗ್ರೇಟರ್ ಸಹಾಯದಿಂದ ಮೇಲಿಂದ ಮೇಲೆ ಈ ರೀತಿ ಸ್ವಲ್ಪ ತುರ್ಕೋತಾ ಇದ್ದೀನಿ. ತುಂಬ ಜೋರಾಗಿ ತುರ್ಕೊಳ್ಳಿಕ್ಕೆ ಹೋಗಬೇಡಿ, ಮೇಲಿಂದ ಮೇಲೆ ನಿಧಾನಕ್ಕೆ ತುರ್ಕೊಳ್ಳಿ. ನೋಡಿ ಈ ರೀತಿ ಕಪ್ಪು ಭಾಗನೆಲ್ಲ ತೆಗೆದಿಟ್ಕೋಬೇಕು. ಈ ತುರ್ಕೊಂಡಿರೋ ಕಪ್ಪು ಭಾಗನೆಲ್ಲ ಬಿಸಾಕೋ ಬದಲು ಚಟ್ನಿ ಪುಡಿಗೆ ಯೂಸ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಹಸಿ ಕೊಬ್ಬರಿನ ಹಾಕೋಬಾರ್ದು, ಒಣ ಕೊಬ್ಬರಿನೇ ಹಾಕೋಬೇಕು. ಚೆನ್ನಾಗಿ ಒಣಗಿರಬೇಕು. ಇದನ್ನು ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತೀರ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ಈ ಗ್ಲಾಸಿನ ಅಳತೆಯಲ್ಲೇ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನೂ ಸಹ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಚಾಕು ಬದಲು ನೋಡಿ ಈ ರೀತಿ ಕತ್ತರಿಂದನೂ ಕೂಡ ಕಟ್ ಮಾಡ್ಕೋಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೋಡಿ ಬೆಲ್ಲನ ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು. ಪುಡಿಯಾಗಿರೋ ಬೆಲ್ಲನ ಹಾಕೋಬಾರ್ದು. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಬೆಲ್ಲನೂ ಸಹ 1 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. ನೋಡಿ ನಾನಿಲ್ಲಿ ಎಳ್ಳು ಬೆಲ್ಲನ ಮಾಡಲಿಕ್ಕೆ ಇದಿಷ್ಟನ್ನು ತೊಗೊಂಡಿದ್ದೀನಿ. ಕೊಬ್ಬರಿ, ಶೇಂಗಾ, ಹುರುಗಡ್ಲೆ ಮತ್ತು ಬೆಲ್ಲನ 1 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಕುಸುರೆಳ್ಳನ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲರ್ ಜೀರಾ ಅಂದರೆ ಜೀರಾ ಪೆಪ್ಪರ್ಮೆಂಟ್ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಶೇಂಗಾನ ಅಂದರೆ ಕಡಲೆ ಬೀಜನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಳ್ಳೋ ತನಕ ಇದನ್ನು ಹುರ್ಕೋಬೇಕು. ತುಂಬ ಕಪ್ಪಗಾಗೋ ತನಕ ಹುರ್ಕೋಬೇಡಿ. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೊಂಡಿದೆ, ಅಷ್ಟು ತನಕ ಹುರ್ಕೋಬೇಕು. ನೋಡಿ ಶೇಂಗಾ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಳ್ಳು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬಹುದು, ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆನೂ ಹಾಕೋಬಹುದು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ಎಳ್ಳನ್ನು ತುಂಬ ಹುರಿಲಿಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ನೋಡಿ ಲೈಟಾಗಿ ಇದು ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಹುರುಗಡ್ಲೆನೂ ಸಹ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರುಗಡ್ಲೆನ ತುಂಬ ಹುರಿಯೋದು ಬೇಡ, ಲೈಟಾಗಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಬೇಕಿದ್ರೆ ಅಷ್ಟೇ ಹುರ್ಕೋಬಹುದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಹುರುಗಡ್ಲೆ ಗರ್ಗರಿ ಆಗಿದ್ದರೆ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡು ಇದನ್ನು ಅದೇ ಬೌಲಿಗೆ ಹಾಕೋತಾ ಇದ್ದೀನಿ. ಎಳ್ಳು, ಶೇಂಗಾ ಮತ್ತು ಹುರುಗಡ್ಲೆನ ಸ್ವಲ್ಪ ಹುರಿದು ಹಾಕೋದ್ರಿಂದ ಎಳ್ಳು ಬೆಲ್ಲದ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ಕಡಲೆ ಬೀಜನ ಸ್ವಲ್ಪ ತಣಿಸ್ಕೊಂಡು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೌಲ್ ಸಹಾಯದಿಂದ ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ, 2 ಭಾಗ ಆಗಲಿ ಅಂತ. ತುಂಬ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಪುಡಿ ಆಗಬಾರ್ದು. ಜಸ್ಟ್ ಇದು 2 ಭಾಗ ಆದರೆ ಸಾಕು. ನೋಡಿ ಈ ರೀತಿ 2 ಭಾಗ ಆಗಬೇಕು ಅಷ್ಟೇ. ಇದನ್ನು ಸಹ ಎಳ್ಳು ಮತ್ತು ಹುರುಗಡ್ಲೆ ಇರೋ ಬೌಲಿಗೆ ಹಾಕೋತಾ ಇದ್ದೀನಿ. ಉಳಿದಿರೋದನ್ನೆಲ್ಲ ಈಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಎಳ್ಳು, ಶೇಂಗಾ, ಹುರುಗಡ್ಲೆನ ಹಾಕ್ಕೊಂಡಿದ್ದೀನಿ. ಉಳಿದಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕೊಬ್ಬರಿ, ಬೆಲ್ಲ, ಕುಸುರೆಳ್ಳು ಮತ್ತು ಕಲರ್ ಜೀರಿಗೆನ ಹಾಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕಲರ್ ಜೀರಿಗೆ ಇಲ್ಲ ಅಥವಾ ಅದು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಕೆಳಗಡೆ ಹೋಗಿ ಕೂತಿರುತ್ತೆ. ನಾನು ಹಾಕಿದಷ್ಟೇ ಕ್ವಾಂಟಿಟಿಲಿ ನೀವು ಹಾಕಬೇಕಂತಿಲ್ಲ. ಕೆಲವೊಂದು ಪದಾರ್ಥನ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬಹುದು. ಯಾವುದಾದ್ರೂ ಪದಾರ್ಥನ ಇಷ್ಟ ಆಗದೇ ಇದ್ದರೆ ಅದನ್ನು ಕಡಿಮೆನೂ ಕೂಡ ಹಾಕೋಬಹುದು. ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ಮಾಡ್ಕೋಬಹುದು. ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಸಂಕ್ರಾಂತಿ ಕಾಳು ಅಂದರೆ ಕುಸುರೆಳ್ಳು, ಇದಕ್ಕೆ ತೀಳುಗಳು ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸಂಕ್ರಾಂತಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆಯಿಂದ ತರೋ ಬದಲು ಮನೇಲೇ ಮಾಡ್ಕೋಬಹುದು. ಬನ್ನಿ ಈ ಸಂಕ್ರಾಂತಿ ಕಾಳನ್ನು ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ.
ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಸಕ್ಕರೆನ ಹಾಕುತ್ತಾ ಇದ್ದೀನಿ. ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹಾಗೆ ನಂತರ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಆಗಬೇಕು. ತುಂಬ ಗಟ್ಟಿ ಪಾಕ ಏನು ಮಾಡೋದು ಬೇಡ, ಒಂದೆಳೆ ಪಾಕ ಆದರೆ ಸಾಕು. ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿರೋ ಕಲ್ಮಶ ಎಲ್ಲ ತೆಗೆದು ಸಂಕ್ರಾಂತಿ ಕಾಳು ಬೆಳ್ಳಗಾಗತ್ತೆ, ಹಾಗೆ ಸಾಫ್ಟ್ ಆಗುತ್ತೆ, ತಿನ್ನುವಾಗ ತುಂಬ ಗಟ್ಟಿ ಆಗಲ್ಲ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಇವಾಗ ಪಾಕ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡಿ. 2-3 ನಿಮಿಷದನ್ನು ಕುದಿಸ್ಕೊಂಡಾದ್ಮೇಲೆ ಪಾಕನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಸರಿಯಾಗಿ ಒಂದೆಡೆ ಪಾಕ ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ತುಂಬ ಹೊತ್ತು ಬೇಡ, ಚೆಕ್ ಮಾಡ್ತಾನೆ ಇರಿ, ಇಲ್ಲ ಅಂದರೆ ಪಾಕ ಗಟ್ಟಿಯಾಗಿಬಿಡತ್ತೆ. ನೋಡಿ, ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೆಡೆ ಪಾಕ ಬಂದಿದೆ. ಇಷ್ಟಾದರೆ ಸಾಕು. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಪಾಕನ ಸೋಸ್ಕೋಬೇಕು. ಇದರಲ್ಲಿರೋ ಕಲ್ಮಶನೆಲ್ಲ ತೆಗಿಬೇಕು. ಒಂದು ಗ್ಲಾಸ್ ಅಥವಾ ಬೌಲ್ನ ತಗೊಂಡು ಅದ್ರ ಮೇಲೆ ಟೀ ಜರಡಿನ ಇಟ್ಟು ಅದ್ರ ಮೇಲೆ ಇನ್ನೊಂದು ಬಿಳಿ ಬಟ್ಟೆ ಅಥವಾ ಯಾವುದೇ ಒಂದು ತೆಳ್ಳಗಿನ ಬಟ್ಟೆ ಹಾಕಿ ಇದನ್ನು ಸೋಸ್ಕೋಬೇಕು. ಇದರಲ್ಲಿರೋ ಕಸ ಅಥವಾ ಕಲ್ಮಶನೆಲ್ಲ ತೆಗಿಬೇಕು. ಸ್ವಲ್ಪ ಪಾಕನ ಹಾಕಿ ನೋಡಿ, ರೀತಿ ಚೆನ್ನಾಗಿ ಸೋಸ್ಕೋಬೇಕು. ಒಂದೇ ಸಲ ಜಾಸ್ತಿ ಪಾಕ ಹಾಕಿದರೆ ಜರಡಿ ಚಿಕ್ಕದಾಗಿರೋದ್ರಿಂದ ಚೆಲ್ಲೋಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಪಾಕ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಸಕ್ಕರೆ ಪಾಕ ತುಂಬ ಕ್ಲೀನ್ ಆಗಿರಬೇಕು. ನೋಡಿ, ಹಾಲಲ್ಲಿ ಮತ್ತು ಸಕ್ಕರೆಯಲ್ಲಿ ಎಷ್ಟು ಕಲ್ಮಶ ಇದೆ ಅಂತ ಇದನ್ನೆಲ್ಲ ತೆಗಿಬೇಕು. ನೋಡಿ, ಈ ರೀತಿ ಸಕ್ಕರೆ ಪಾಕನೆಲ್ಲ ಫಿಲ್ಟರ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಸಂಕ್ರಾಂತಿ ಕಾಳು ಮಾಡಲಿಕ್ಕೆ 1 ಚಮಚ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಸಂಕ್ರಾಂತಿ ಕಾಳನ್ನು ಮಾಡೋಕ್ಕಿಂತ ಮುಂಚೆ ನೋಡಿ, ಸ್ಟವ್ ಮೇಲೆ ಈ ರೀತಿಯಾದ ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಟ್ಯಾಂಡನ್ನು ಕೂಡ ಇಟ್ಕೋತಾ ಇದ್ದೀನಿ. ಪಾತ್ರೆಗೆ ಜಾಸ್ತಿ ಬಿಸಿ ತಾಗಬಾರ್ದು, ಕಡಿಮೆ ಉರಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ, ಈ ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ನಾನ್ ಸ್ಟಿಕ್ ಪಾತ್ರೆನ ಇಟ್ಕೋತಾ ಇದ್ದೀನಿ. ನಾನ್ ಸ್ಟಿಕ್ ಇಲ್ಲ ಅಂದರೆ ಹಿತ್ತಾಳೆ ಪಾತ್ರೆನಾದರೂ ಯೂಸ್ ಮಾಡಬಹುದು. ಆದಷ್ಟು ನೋಡಿ, ಈ ರೀತಿ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ, ತಳಕ್ಕೆ ಅಂಟ್ಕೊಳ್ಳಲ್ಲ. ಕಡಾಯಿಗೆ ಇವಾಗ ಎಳ್ಳನ್ನು ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ಜಸ್ಟ್ ಇದು ಬಿಸಿ ಆದರೆ ಸಾಕು, ತುಂಬ ಉರಿಯೋದು ಬೇಕಿಲ್ಲ. ನೋಡಿ, ಎಳ್ಳು ಸ್ವಲ್ಪ ಬಿಸಿಯಾಗಿದೆ, ಇಷ್ಟಾದರೆ ಸಾಕು. ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ, ಹಾಗೆ ಕಡಾಯಿ ಕೂಡ ತುಂಬ ಬಿಸಿಯಾಗಿರಬಾರ್ದು. ನಂತರ ಇದಕ್ಕೆ ಸಕ್ಕರೆ ಪಾಕನ ಹಾಕೋಬೇಕು. 1 ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸಕ್ಕರೆ ಪಾಕ ಹಾಕಿ ಚೆನ್ನಾಗಿ ಇದನ್ನು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಇದು ಸ್ವಲ್ಪ ಗಂಟಾಗತ್ತೆ, ಆಮೇಲೆ ಈ ರೀತಿ ತಿರುಗಿಸ್ತಾನೆ ಹೋದ ಹಾಗೆ ಬಿಡಿ ಆಗ್ತಾ ಇರುತ್ತೆ. ನೋಡಿ, ಸ್ವಲ್ಪ ಇದು ಡ್ರೈ ಆಗೋ ತನಕ ಈ ರೀತಿ ತಿರುಗಿಸ್ತಾನೆ ಇರಿ, ಏನು ವರಿ ಮಾಡ್ಕೊಳ್ಬೇಡಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಕಂಪ್ಲೀಟಾಗಿ ಮುಗಿಯೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು. ಒಂದು ವೇಳೆ ಕಡಾಯಿ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ವಲ್ಪ ಹೊತ್ತು ಗ್ಯಾಸ್ನ ಆಫ್ ಮಾಡ್ಕೋಬಹುದು. ಹಾಕಿರೋ ಸಕ್ಕರೆ ಪಾಕ ಎಲ್ಲ ಡ್ರೈ ಆಗಿ ನೋಡಿ, ಈ ರೀತಿ ಬಿಡಿ ಆಗೋ ತನಕ ಇದನ್ನು ಈ ರೀತಿ ಹುರ್ಕೋತಾನೆ ಇರಿ. ಹಾಕಿರೋ ಸಕ್ಕರೆ ಪಾಕ ಡ್ರೈ ಆಗಿ ನೋಡಿ, ಈ ರೀತಿ ಬಿಡಿ ಆದಮೇಲೆ ಮತ್ತೆ ಸಕ್ಕರೆ ಪಾಕ ಹಾಕೋಬೇಕು, ಮುಂಚೆ ಹಾಕೋಬಾರ್ದು. ಮತ್ತೆ 1 ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಂಟು ಆಗುತ್ತೆ. ಈ ರೀತಿ ಸ್ವಲ್ಪ ಹುರ್ಕೋತಾ ಹೋದ ಹಾಗೆ ಡ್ರೈ ಆಗಿ ಬಿಡಿ ಆಗುತ್ತೆ. ಸಂಕ್ರಾಂತಿ ಕಾಳನ್ನು ಬರೀ ಎಳ್ಳಿಂದ ಅಷ್ಟೇ ಅಲ್ಲ, ಶೇಂಗಾ, ಹುರ್ಗಡ್ಲೆ ಅಥವಾ ಸೋಂಪಿಂದನೂ ಕೂಡ ಮಾಡ್ಕೋಬಹುದು. ಸ್ವಲ್ಪ ನೋಡಿ, ಈ ರೀತಿ ಪಾಕನ ಹಾಕೋಬೇಕು, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ತವ ಜಾಸ್ತಿ ಬಿಸಿಯಾಗಿದ್ದರೆ ಅಥವಾ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಇದು ಕರಗಿಬಿಡುತ್ತೆ, ಸಕ್ಕರೆ ಪಾಕ ಕರಗಿ ನೀರಾಗಿಬಿಡುತ್ತೆ. ಹಾಗಾಗಿ ಕಡಿಮೆ ಉರಿ ಇಟ್ಕೋಬೇಕು. ಹಾಗೆ ಕಡಾಯಿ ಏನಾದರೂ ಬಿಸಿ ಆದರೆ ಗ್ಯಾಸ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಂಕ್ರಾಂತಿ ಕಾಳು ಮಾಡಿ ಮುಗಿಯೋ ತನಕ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಸ್ಟ್ಯಾಂಡ್ ಹಾಕಿ ಮಾಡ್ತಾ ಇರೋದ್ರಿಂದ ಉರಿ ಡೈರೆಕ್ಟಾಗಿ ಕಡಾಯಿಗೆ ತಾಗಲ್ಲ, ಲೈಟಾಗಿ ತಾಗತ್ತಷ್ಟೇ. ಒಂದು ವೇಳೆ ಪಾಕ ಗಟ್ಟಿ ಆಯಿತು ಅಂದರೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಥವಾ ಇನ್ನೊಂದು ರೀತಿಲೂ ಕೂಡ ಪಾಕನ ಕರಗಿಸ್ಕೋಬಹುದು. ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಅದರಲ್ಲಿ ಪಾಕ ಇರುವ ತಟ್ಟೆ ಅಥವಾ ಬೌಲ್ನ ಇಡಬೇಕು. ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಪಾಕ ತಟ್ಟೆ ಇಟ್ಟರೆ ಪಾಕ ತೆಳ್ಳಗಾಗತ್ತೆ. ನೋಡಿ, ಈ ರೀತಿ ಎಳ್ಳಿನ ಮೇಲೇ ಪಾಕ ಹಾಕೋಬೇಕು, ಇಲ್ಲಾಂದರೆ ಕಡಾಯಿಗೆ ಅಂಟ್ಕೊಳ್ಳುತ್ತೆ. ಒಂದು ವೇಳೆ ಅಂಟ್ಕೊಳ್ತು ಅಂದರೆ
ಪಾಕ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಒಂದ್ಸಲ ಕಡಾಯಿನ ವಾಶ್ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕ್ಕೊಂಡು ಮತ್ತೆ ಹುರ್ಕೊಳ್ಳಿ. ಸಂಕ್ರಾಂತಿ ಕಾಳು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ಮಿನಿಮಮ್ ಅಂದರೂ ಅರ್ಧ ಗಂಟೆ ಬೇಕೇ ಬೇಕು. ಸಕ್ಕರೆ ಪಾಕ ಹಾಕಿ ಇದೇ ರೀತಿ ಮಾಡ್ತಾ ಹೋದರೆ ಆಯಿತು, ಬೇರೆ ಏನು ಕಷ್ಟ ಇಲ್ಲ. ನೋಡಿ ಸಂಕ್ರಾಂತಿ ಕಾಳು ಇಷ್ಟು ದೊಡ್ಡದಾಗಿದೆ. ಇನ್ನು ಸ್ವಲ್ಪ ಪಾಕ ಹಾಕಿ ಇನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕು. ನಿಮಗೆ ಸಂಕ್ರಾಂತಿ ಕಾಳು ಎಷ್ಟು ದೊಡ್ಡದಾಗಿರಬೇಕು ಅಂತ ನೋಡಿಕೊಂಡು ಅಷ್ಟು ಪಾಕನ ಮಾಡಿ ಹಾಕ್ಕೊಳ್ಳಿ. ಒಂದು ವೇಳೆ ಮಾಡಿದ ಪಾಕ ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಪಾಕನ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕ್ಕೊಂಡು ಮಾಡ್ತಾ ಹೋದರೆ ಆಯಿತು. ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೆಂಡದ ಒಲೆ ಇಲ್ಲದೆ ನೋಡಿ ಈ ರೀತಿಯಾಗಿ ಗ್ಯಾಸ್ ಸ್ಟೋವ್ ಮೇಲೆ ಸಂಕ್ರಾಂತಿ ಕಾಳನ್ನು ಮಾಡ್ಕೋಬಹುದು. ನೋಡಿ ಕಡಾಯಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಫ್ಲೇಮ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಪಾಕ ಎಲ್ಲ ಕರಗಿ ನೀರಾಗಿಬಿಡುತ್ತೆ, ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಸಂಕ್ರಾಂತಿ ಕಾಳು ಕೂಡ ಸ್ವಲ್ಪ ಕೆಂಪಗಾಗಿಬಿಡುತ್ತೆ, ಬೆಳ್ಳಗಿರಲ್ಲ. ಸಂಕ್ರಾಂತಿ ಕಾಳು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ತನಕ ಪಾಕ ಹಾಕ್ತಾ ಪಾಕ ಡ್ರೈ ಆಗೋ ತನಕ ಈ ರೀತಿ ಹುರ್ಕೋತಾ ಇದ್ರೆ ಆಯಿತು. ನೋಡಿ ಸಂಕ್ರಾಂತಿ ಕಾಳನ್ನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ನೋಡಿ ಸಂಕ್ರಾಂತಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಕಲರ್ ಹಾಕ್ತಾ ಇಲ್ಲ, ಬಿಳಿ ಬಣ್ಣದಲ್ಲಿ ಇರಲಿ ಅಂತ. ನಂತರ ಉಳಿದಿರೋ ಸಂಕ್ರಾಂತಿ ಕಾಳಿಗೆ ಕಲರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಬೌಲನ್ನು ತೊಗೊಂಡಿದ್ದೀನಿ. 3 ಬೌಲ್ಗೂ ಸ್ವಲ್ಪ ಸಕ್ಕರೆ ಪಾಕನ ಹಾಕೋತಾ ಇದ್ದೀನಿ. ನಂತರ ಸಕ್ಕರೆ ಪಾಕಕ್ಕೆ ಬಣ್ಣನ ಹಾಕೋಬೇಕು. ನಿಮ್ಗೆ ಯಾವ ಬಣ್ಣ ಇಷ್ಟನೋ ಆ ಬಣ್ಣ ಹಾಕೋಬಹುದು. ನಾನಿಲ್ಲಿ ಕೆಂಪು, ಹಳದಿ, ಹಸಿರು ಬಣ್ಣನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕದಲ್ಲಿ ಬಣ್ಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಾರ್ಕೆಟಲ್ಲಿ ಸಿಗೋ ಸಂಕ್ರಾಂತಿ ಕಾಳು 3ರಿಂದ 4 ಕಲರ್ಲಿರುತ್ತೆ. ಹಾಗಾಗಿ ನಾನಿಲ್ಲಿ ಕಲರನ್ನು ಹಾಕ್ಕೊಂಡಿದ್ದೀನಿ. ಕಲರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕದಲ್ಲಿ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಹಳದಿ ಬಣ್ಣದ ಸಂಕ್ರಾಂತಿ ಕಾಳನ್ನು ಮಾಡ್ತಾ ಇದ್ದೀನಿ. ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ. ಸಂಕ್ರಾಂತಿ ಕಾಳ ಮೇಲೆ ಹಳದಿ ಬಣ್ಣದ ಪಾಕನ ಹಾಕೋತಾ ಇದ್ದೀನಿ. ಇಷ್ಟರ ತನಕ ನಾವು ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಮಾಡಿದ್ರೆ ಆಯಿತು. ಪಾಕ ಡ್ರೈ ಆಗೋ ತನಕ ನೋಡಿ ಇದೇ ರೀತಿ ತಿರುಗಿಸ್ತಾನೆ ಇರಿ. ನೋಡಿ ಡ್ರೈ ಆಗಿದೆ. ಇನ್ನು ಸ್ವಲ್ಪ ಪಾಕನ ಹಾಕೋತಾ ಇದ್ದೀನಿ. ಇದೇ ರೀತಿ ಹಳದಿ ಬಣ್ಣದ ಪಾಕನೆಲ್ಲ ಹಾಕಿ ಮಾಡಿಕೊಂಡ್ರೆ ಆಯಿತು. ನೋಡಿ ಹಳದಿ ಬಣ್ಣದ ಸಂಕ್ರಾಂತಿ ಕಾಳು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಕಡಾಯಿಗೆ ಸ್ವಲ್ಪ ಪಾಕ ಅಂಟ್ಕೊಂಡಿರೋದ್ರಿಂದ ಇದನ್ನು ವಾಶ್ ಮಾಡ್ಕೋಬೇಕು. ನೋಡಿ ಕಡಾಯಿ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಸಿರು ಬಣ್ಣದ ಪಾಕನ ಹಾಕಿ ಅದೇ ರೀತಿ ಮಾಡಿದ್ರೆ ಆಯಿತು. ಆದಷ್ಟು ನೋಡಿ ಈ ರೀತಿ ಸಂಕ್ರಾಂತಿ ಕಾಳ ಮೇಲೇ ಪಾಕ ಹಾಕ್ಕೊಳ್ಳಿ, ಕಡಾಯಿಗೆ ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ಪದೇ ಪದೇ ಕಡಾಯಿ ವಾಶ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಹಸಿರು ಬಣ್ಣದ ಪಾಕನೆಲ್ಲ ಹಾಕ್ಕೊಂಡಿದ್ದೀನಿ. ಹಸಿರು ಬಣ್ಣದ ಸಂಕ್ರಾಂತಿ ಕಾಳು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕಿ ಅದಕ್ಕೆ ಕೆಂಪು ಕಲರ್ನ ಹಾಕೋತಾ ಇದ್ದೀನಿ. ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ನಿಮಗೆ ಒಂದೇ ಸಲ ಸಂಕ್ರಾಂತಿ ಕಾಳು ಮಾಡಲಿಕ್ಕೆ ಕಷ್ಟ ಆದರೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಮಾಡ್ಕೋಬಹುದು. ಇದನ್ನು ಒಂದೇ ಸಲ ಮಾಡ್ಕೋಬೇಕಂತಿಲ್ಲ. ಸ್ವಲ್ಪ ಇವತ್ತು ಮಾಡಿ ಇನ್ನು ಸ್ವಲ್ಪ ನಾಳೆನೂ ಕೂಡ ಮಾಡ್ಕೋಬಹುದು. ಆದರೆ ಪಾಕನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದಾದರೆ ಸ್ವಲ್ಪ ಪಾಕ ಮಾಡ್ಕೊಳ್ಳಿ. ಒಂದು ವೇಳೆ ಪಾಕ ಏನಾದ್ರು ಜಾಸ್ತಿ ಮಾಡಿಕೊಂಡು ಪಾಕ ಗಟ್ಟಿ ಆಯಿತು ಅಂದರೆ ನಾನು ಹೇಳಿದ್ನಲ್ವ ಅದೇ ರೀತಿ ಪಾಕನ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ನೋಡಿ ಕೆಂಪು ಕಲರ್ ಸಂಕ್ರಾಂತಿ ಕಾಳು ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ 3 ಕಲರ್ ಸಂಕ್ರಾಂತಿ ಕಾಳು ರೆಡಿ ಆಗಿದೆ. ಇದನ್ನು ಇವಾಗ ವೈಟ್ ಕಲರ್ ಹಾಕಿಟ್ಟಿದ್ನಲ್ವ ಆ ಬೌಲಿಗೆ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಕೇವಲ 3 ಪದಾರ್ಥ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಸಂಕ್ರಾಂತಿ ಕಾಳನ್ನ ಮಾಡ್ಕೋಬಹುದು. ಆದರೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ. ನೋಡಿ ಕೇವಲ 1 ಚಮಚ ಎಳ್ಳಿನಿಂದ ಇಷ್ಟೆಲ್ಲ ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ಸಂಕ್ರಾಂತಿ ಸ್ಪೆಷಲ್ ಕುಸುರೆ ಎಳ್ಳು ಅಥವಾ ಸಂಕ್ರಾಂತಿ ಕಾಳು ಅಥವಾ ತೀಳುಗಳು ರೆಡಿ ಆಗಿದೆ. ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.